ನೋಡಿ, ಇವತ್ತು ಸಿದ್ದರಾಮಯ್ಯನವರು ತಮ್ಮ 17ನೇ ಬಜೆಟ್ ಅಂದರೆ ದಾಖಲೆಯ ಬಜೆಟನ್ನು ಘೋಷಿಸಿದರು. ಆದರೆ ಎಲ್ಲೋ ಒಂದು ಕಡೆ ಸಣ್ಣ ಆಶಾಭಾವನೆ, ಏಕೆಂದರೆ ನಾವು ಹಲವಾರು ಬಡ್ಜೆಟ್ಗಳನ್ನು ಬಯಲುಸೀಮೆಯ ಬರಪೀಡಿತ ಜಿಲ್ಲೆಗಳ ಜನ ಏನೇನು ನಿರೀಕ್ಷೆ ಮಾಡಿದ್ವೋ ಅವೆಲ್ಲ ಹುಸಿಯಾಗಿದ್ದು. ಆದರೆ ಇವತ್ತೆಲ್ಲೋ ಒಂದು ಸಣ್ಣ ಒಂದು ಎಳೆ ಇತ್ತು, ಏನಾದರೂ ಈ ಬಡ್ಜೆಟಲ್ಲಿ ಕೊಡ್ಬೋದು. ಯಾಕೆಂದರೆ ಹಲವಾರು ದಿನಗಳಿಂದ ಈ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಜಲಾಗ್ರಹ ಅನ್ನುವಂಥ ಒಂದು ಸಮಾವೇಶಗಳನ್ನು ಮಾಡುವ ಮೂಲಕ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಸಂಘಟನೆಗಳನ್ನು ಹಿಡ್ಕೊಂಡು ಮತ್ತು ಅವ್ರಿಗೆಲ್ಲ ಒಂದು ಅವೇರ್ನೆಸ್ಸನ್ನು ಮಾಡಿ ಪಕ್ಷಾತೀತವಾಗಿ ರೈತ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಹೀಗೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಚಳುವಳಿಗಳನ್ನು ಮಾಡಿದ್ವಿ. ಈ ಚಳುವಳಿಗಳನ್ನು ನೋಡಿದಂಥ ಸಿದ್ದರಾಮಯ್ಯನವರು ಈ ಸಾರಿ ಏನು ಈ ಬರಪೀಡಿತ ಜಿಲ್ಲೆಗಳು ಅಂತ ಏನು ಪೆನ್ನಾರ್ ಬೇಸಿನ್ನಲ್ಲಿದ್ದಾವೆ, ಕರ್ನಾಟಕದ ಪೆನ್ನಾರ್ ಬೇಸಿನ್ ಏನು ಈ ಕಡೆ ತಮಿಳುನಾಡಿಗೆ, ಈ ಕಡೆ ಆಂಧ್ರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಈ ಕಟ್ಟ ಕಡೆಯ ಪ್ರದೇಶದಲ್ಲಿದ್ದಾವೆ, ಇವ್ರ ಕಡೆಗೆ ನೀರಿನ ವಿಚಾರದಲ್ಲಿ ಒಂದು ನ್ಯಾಯವನ್ನು ಕೊಡ್ತಾರೆ. ಯಾಕೆಂದರೆ ಹಲವಾರು ವರ್ಷಗಳಿಂದ, ಸುಮಾರು 2.5-3 ದಶಕಗಳಿಂದ ಒಂದು ತಾರತಮ್ಯ ನಾವು ನೋಡ್ತಾನೆ ಬರ್ತಾ ಇದ್ವಿ. ಇವತ್ತು ಯಾವ ಒಂದು ನೀರಾವರಿ ಯೋಜನೆಗಳನ್ನು ಇಲ್ಲಿವರೆಗೂ ಮಾಡಿಲ್ಲ ಮತ್ತು ಮಾಡಿದಂಥ ಯೋಜನೆಗಳು ಮೋಸದ ಯೋಜನೆಗಳು. ಅದನ್ನು ಈಗಾಗಲೇ ಸಿದ್ದರಾಮಯ್ಯನವರ ಸರ್ಕಾರನೇ ಒಪ್ಕೊಂಡಿದೆ ಮತ್ತು ಎತ್ತಿನ ಹೊಳೆಯಲ್ಲಿ ನೀರಿಲ್ಲ ಅನ್ನುವಂಥದ್ದನ್ನು ಬೃಹತ್ ನೀರಾವರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರೇ ಸದನದಲ್ಲಿ ಮುಂದೆ ಇಟ್ಟಿದ್ದಾರೆ. ಹೌದು, ಇದರಲ್ಲಿ 24 TMC ಇಲ್ಲ, ಇದರಲ್ಲಿ ಇರೋದೇ 8 TMC, ಇದನ್ನು 7 ಜಿಲ್ಲೆಗಳಿಗೆ ಹಂಚಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಕಟ್ಟಕಡೆಯ ಜಿಲ್ಲೆಗಳಾದಂಥ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಇದರಿಂದ ಒಂದು ಹನಿ ನೀರು ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಒಪ್ಕೊಂಡಿದ್ದಾರೆ. ಮತ್ತು ಎತ್ತಿನ ಹೊಳೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಅದರಲ್ಲಿ ಗುತ್ತಿಗೆದಾರರಿಗೆ ಸಹಾಯ ಮಾಡಲಿಕ್ಕೆ ಸರ್ಕಾರ ಅನೇಕ ರೀತಿಯಾದಂಥ ಲೋಪಗಳನ್ನು ಎಸಗಿದೆ ಅಂತೇಳಿ ಇತ್ತೀಚೆಗೆ ಸರ್ಕಾರನೇ ತನ್ನ ಸದನದ ಅಧಿವೇಶನದಲ್ಲಿ ಕೊಟ್ಟಂತ CAG ವರದಿ ಇವತ್ತು ಒಂದು ಬಟಾಬಯಲು ಮಾಡಿದೆ. ಸರ್ಕಾರದ ಈ ಯೋಜನೆಯ ಎಲ್ಲ ಬ್ರಹ್ಮಾಂಡ ಕರ್ಮಕಾಂಡವನ್ನು ಮುಂದಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಏನು ಈ ಬೆಂಗಳೂರಿನ ತ್ಯಾಜ್ಯ ನೀರು ಇವತ್ತು KC ವ್ಯಾಲಿ ಹೆಸರಲ್ಲಿ ಕೋಲಾರಕ್ಕೆ, HN ವ್ಯಾಲಿ ಹೆಸರಲ್ಲಿ ಚಿಕ್ಕಬಳ್ಳಾಪುರಕ್ಕೆ, ವೃಷಭಾವತಿ ವ್ಯಾಲಿ ಹೆಸರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ನೀವು ನೀರು ಕೊಡ್ತಾ ಇದ್ದೀರಿ. ಇದನ್ನಾದರೂ ಒಂದು ಕಡೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇದೆ, ಇನ್ನೊಂದು ಕಡೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹೇಳ್ತಾ ಇದೆ, ಇನ್ನೊಂದು ಕಡೆ IASC ಹೇಳ್ತಾ ಇದೆ, ಇನ್ನೊಂದು ಕಡೆ ನಿಮ್ಮದೇ ಸರ್ಕಾರದ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳ್ತಾ ಇದೆ. ಅವ್ರಿಗಾದರೂ ಗೌರವ ಕೊಟ್ಟು 3ನೇ ಹಂತದ ಶುದ್ಧೀಕರಣಕ್ಕೆ ನೀವು ಅದನ್ನು STPಗಳನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಮುಂದಾಗಿ ಅದಕ್ಕೆ ಬೇಕಾದಂಥ ಅನುದಾನ ಕೊಡ್ತೀವಿ ಅಂತ ಹೇಳಿ ಇವತ್ತು ಕಾಂಗ್ರೆಸ್ನ ನಾಯಕರು ಸೇರಿದಂತೆ ಜಿಲ್ಲೆಗಳ ಜನತೆ ಏನು ಭರವಸೆ ನೆಟ್ಟಿದ್ರು, ಇವತ್ತು ಸಿದ್ದರಾಮಯ್ಯನವರ ಬಂಡತನ, ಮೊಂಡತನ ನಿಜವಾಗ್ಲೂ ನಮಗೆ ತೀವ್ರವಾದಂಥ ನೋವನ್ನು ಮತ್ತು ನಿರಾಸೆಯನ್ನು ತಂದಿದೆ. ನಾವು ಪರ್ಯಾಯ ಮಾರ್ಗಗಳನ್ನು ಹುಡುಕಬೇಕು, ಇನ್ನು ಈ ಸರ್ಕಾರವನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಡೆಗೆ ನಮ್ಮನ್ನೆಲ್ಲ ಕೊಂಡೊಯ್ತಾ ಇದೆ. ನೋಡಿ, ಇವತ್ತು ಇನ್ನೇನಾಗಬೇಕಾಗಿದೆ, ನಮ್ಮ ಕುಡಿಯುವ ನೀರಿನ ಕೊಳವೆ ಬಾವಿಗಳಲ್ಲಿ ಯುರೇನಿಯಂ ಇದೆ ಅಂತ ಹೇಳಿ ಇವತ್ತು ವರದಿಗಳು ಬರ್ತಾ ಇದ್ದಾವೆ. ನಾವು ಬೆಳೀತಾ ಇರತಕ್ಕಂಥ ತರಕಾರಿಗಳಲ್ಲಿ ಭಾರಿ ಲೋಹದ ಅಂಶಗಳಿದ್ದಾವೆ, ರಾಸಾಯನಿಕಗಳಿದ್ದಾವೆ ಅಂತ ಹೇಳಿ ಇತ್ತೀಚೆಗೆ ವರದಿ ಆಗ್ತಾ ಇದೆ. ಇಷ್ಟೆಲ್ಲ ಅಪಾಯ ಆಗ್ತಾ ಇದ್ರು ಮತ್ತು ನೀವು ಇನ್ನೇನು ಮಾಡಬೇಕು ಅಂತಿದ್ದೀರಿ ಈ ಜಿಲ್ಲೆಗಳ ಜನರನ್ನ? ಕನಿಷ್ಠ ಪಕ್ಷ ಆ ಕೃಷ್ಣಾ ಪೆನ್ನಾರ್ ಯೋಜನೆಯನ್ನಾದರೂ ಜಾರಿ ಮಾಡಿ ಕನಿಷ್ಠ ಪಕ್ಷ ಜನರಿಗೆ ಶುದ್ಧ ಕುಡಿಯುವ ನೀರನ್ನಾದರೂ ಪೂರೈಕೆ ಮಾಡಿ ಅಂತೇಳಿ ಅದರ ಯೋಜನೆಯ ಬಗ್ಗೆ ನಿಮ್ಮ ಮುಂದೆ ಇಟ್ಟಿದ್ದೀವಿ ಎಲ್ಲ ವರದಿಗಳು. 2007ರಲ್ಲಿ DPR ಆಗಿದೆ, ಕೇಂದ್ರ ಸರ್ಕಾರದ ಮುಂದೆ ಯೋಜನೆ ಇದೆ. ಅದೇ ಪಂಕ್ತಿಯಲ್ಲಿದ್ದಂಥ 6 ಯೋಜನೆಗಳನ್ನು ಆಂಧ್ರ ಸರ್ಕಾರ ಇವತ್ತು ಅನುಷ್ಠಾನ ಮಾಡಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ನಮ್ಮ ಗಡಿಯವರೆಗೂ ನೀರನ್ನು ತಂದಿದೆ. ಹಿಂದೂಪುರದಿಂದ ಕುಪ್ಪಂವರೆಗೂ ನೀರು ಬಂದಿದೆ. ನಿಮಗೆ ಏನಾಗಿದೆ? ಯಾಕೆ ಈ ಜಿಲ್ಲೆಗಳ ಮೇಲೆ ನಿರ್ಲಕ್ಷ್ಯ? ನೀವೇನಾದರೂ ಈ ಜಿಲ್ಲೆಗಳಿಗೆ ನೀರನ್ನು ಕೊಡದೆ ಇರುವ ನೀರನ್ನು ವಿಷಮಯವಾಗಿ ಜನರಲ್ಲಿ ಬದುಕಕ್ಕೆ ಆಗೋದಿಲ್ಲ ಅಂದಮೇಲೆ ಏನಾದರೂ ಈ ಭೂಮಿಯನ್ನು ಕಬಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ಇವತ್ತು ನಮಗೆ ಸಂಶಯ ಬರ್ತಾ ಇದೆ. ಆಮೇಲೆ ಇನ್ನೊಂದು ಪದೇ ಹೇಳ್ತಿದ್ರಿ, ಈ ತ್ಯಾಜ್ಯ ನೀರಿನ ಯೋಜನೆಗಳನ್ನ ಬೇರೆ ದೇಶಗಳೆಲ್ಲ ಅಲ್ರೇ, ಸರ್ಕಾರದ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಪ್ಕೊಂಡಿಲ್ಲ. ನೀವು ಯಾವುದೋ ದೇಶದವನು ಯಾವನೋ ಬಂದು ಅಂತ ಒಪ್ಕೊಂಡ್ರೆ ನೀವೇನಾದರೂ
ಈ ಜಿಲ್ಲೆಗಳ ಎಲ್ಲ ಜನರು ಕಾಯಿಲೆಗಳಿಗೆ ತುತ್ತಾಗಿ ಇವರು ಎಲ್ಲ ರೋಗ ಪೀಡಿತರಾಗಿ ಯಾವುದಾದ್ರೂ ದೇಶಗಳ ಹಾಸ್ಪಿಟಾಲಿಟಿನೋ ಫಾರ್ಮಸಿ ಇಂಡಸ್ಟ್ರಿಗೋ ಇವ್ರನ್ನೆಲ್ಲ ಅಡ ಇಟ್ಬಿಟ್ಟು, ಅಂದರೆ ಇವರೆಲ್ಲ ಕಾಯಿಲೆಗಳಿಂದ ನರಳಿ ಅದಕ್ಕೆ ಚಿಕಿತ್ಸೆಯನ್ನು ತಗೊಳಕ್ಕಾಗದೆ ಅಥವಾ ಚಿಕಿತ್ಸೆಗಾಗಿ ತಮ್ಮ ಇರ್ತಕ್ಕಂಥ ಒಡವೆ ವಸ್ತು ಅವರ ಇರ್ತಕ್ಕಂಥ ಜಮೀನೆಲ್ಲ ಮಾರ್ಕೊಂಡು ಏನಾದರೂ ಬೇರೆ ಕಡೆಗೆ ಇವ್ರನ್ನೆಲ್ಲ ಗುಳೆ ಮಾಡಿಸ್ಬೇಕು ಅಂತ ಏನಾದರೂ ಮಾಡ್ತಾ ಇದ್ದಾರೆ ಸರ್ಕಾರ. ಇವೆಲ್ಲ ಗುಮಾನಿಗಳು ಇವತ್ತು ನಮ್ಮ ಮುಂದೆ ಕಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾನು ಈ ಜಿಲ್ಲೆಗಳ ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ದಯಮಾಡಿ ಇನ್ನು ನಿಮ್ಮ ದೀರ್ಘವಾದಂಥ ಕುಂಭಕರ್ಣ ನಿದ್ರೆ ಸಾಕು, ಮೌನ ಸಾಕು, ನಂಬಿದ್ದು ಸಾಕು. ನಿಮಗಾಗಿ, ನಿಮ್ಮ ಮಕ್ಕಳಿಗಾಗ್ರಿ, ಇದು ಯಾರಿಗೂ ಅಲ್ಲ, ಬೇರೆಯವ್ರಿಗಲ್ಲ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಮುಂದಿನ ಪೀಳಿಗೆಗಾಗಿ ಎಚ್ಚೆತ್ಕೊಳ್ರಿ. ಅನ್ಯಾಯ ನಡೀತಾ ಇದೆ ಜಿಲ್ಲೆಗಳಲ್ಲಿ, ವಂಚನೆ ನಡೀತಾ ಇದೆ, ಮುಂದಿನ ಪೀಳಿಗೆಗಳು ಸರ್ವನಾಶ ಆಗೋಗುವಂತ ಎಲ್ಲ ವರದಿಗಳು ನಿಮ್ಮ ಕಣ್ಣು ಮುಂದೆ ಇದ್ರೆ ಇನ್ನೂ ಯಾರು ನಂಬ್ಕೊಂಡು ಕೂತಿದ್ದೀರಿ? ಇವತ್ತು ನಮಗೆ ನೋವು ತರ್ತಾ ಇರೋದು ಅದು. ಇವತ್ತು ಯಾವುದೋ ಒಂದು KPCL ನ ಪ್ರಾಜೆಕ್ಟ್ ನ ಒಂದು ಕಂಬೈನ್ಡ್ ಪ್ಲಾಂಟ್ಗೆ ಇವತ್ತು 15 MLD ನೀರನ್ನ ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಕೊಡಬೇಕು ಅಂತ ಹೇಳಿ 39 ಕೋಟಿ ಸರ್ಕಾರ ಬಿಡುಗಡೆ ಮಾಡಿದೆ. ಇನ್ನೊಂದು ಕಡೆ ಯಲಹಂಕದಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿ ಅಲ್ಲಿಂದ ಏರ್ಪೋರ್ಟ್ನ ಈ ಟಾಯ್ಲೆಟ್ ಫ್ಲಶ್ ಮಾಡೋಕ್ಕೆ, ಅಲ್ಲಿನ ಇದು ಪಾರ್ಕ್ ನಿರ್ವಹಣೆ ಮಾಡಲಿಕ್ಕೆ ಟರ್ಷರಿ ಟ್ರೀಟ್ಮೆಂಟ್ ಪ್ಲಾಂಟ್ ನೀರು ಕೊಡಿಸ್ತಾ ಇದೆ. ಇನ್ನೊಂದು ಕಬ್ಬನ್ ಪಾರ್ಕಲ್ಲಿ ಒಂದು ಟರ್ಷರಿ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿ ಅಲ್ಲಿನ ಮರಗಿಡಗಳಿಗೆ, ಅಲ್ಲಿನ ಪಾರ್ಕ್ಗೆ ಮತ್ತು ವಿಧಾನಸೌಧದಲ್ಲಿರ್ತಕ್ಕಂಥ ಟಾಯ್ಲೆಟ್ಗಳನ್ನು ಫ್ಲಶ್ ಮಾಡಲಿಕ್ಕೆ ಟರ್ಷರಿ ಟ್ರೀಟ್ಮೆಂಟ್ ಪ್ಲಾಂಟ್ ಕೊಡ್ತಾ ಇರತಕ್ಕಂಥ ಸರ್ಕಾರ ನಮಗೆ ಕುಡಿಯುವ ನೀರಿನ ಕೊಳವೆ ಬಾವಿಗಳಿರ್ತಕ್ಕಂಥ ಕೆರೆಗಳಿಗೆ ಸೆಕೆಂಡರಿ ಟ್ರೀಟೆಡ್ ವಾಟರ್ ಕೊಟ್ಟುಬಿಟ್ಟು ಅಲ್ಲಿನ ಕೆರೆಗಳೆಲ್ಲ ಈಗಾಗಲೇ ಜೊಂಡು ಬೆಳ್ಕೊಂಡು ಬಣ್ಣ ಬದಲಾಯಿಸ್ಕೊಂಡು ವಾಸನೆ ಬರ್ತಾ ಇದ್ದಾವೆ. ಇದು ಯಾವ ನ್ಯಾಯ ರೀ? ಇದರಲ್ಲಿ ಮಾನವೀಯತೆ ಇದೆಯಾ ಸಿದ್ದರಾಮಯ್ಯನವರೇ? ನೀವು ಹೇಳ್ಬೇಕ್ರಿ. ಇನ್ನೊಂದು, ನಾನು ಬಹಳ ಜವಾಬ್ದಾರಿಯಿಂದ ಮತ್ತು ಇದು ಆವೇಶದಿಂದ ಮಾತಾಡ್ತಿರೋದಲ್ಲ, ಆಲೋಚನೆಯಿಂದ ಮಾತಾಡ್ತಿರೋದು. ಇದು ಸಿದ್ದರಾಮಯ್ಯನವರ ವೈಫಲ್ಯನೋ ಅಥವಾ DK ಶಿವಕುಮಾರ್ ಅವರ ವೈಫಲ್ಯನೋ ಅಂತ ಹೇಳೋದಕ್ಕೂ ಮೊದಲು ನಾವು ಬೊಟ್ಟು ಮಾಡಿ ತೋರಿಸಬೇಕಾಗಿರ್ತಕ್ಕಂಥದ್ದು ಈ 3 ಜಿಲ್ಲೆಗಳಿಂದ ಆಯ್ಕೆಯಾಗಿ ಇವತ್ತು ಸರ್ಕಾರದ ಭಾಗ ಆಗಿರತಕ್ಕಂಥ ಜನಪ್ರತಿನಿಧಿಗಳ ವೈಫಲ್ಯ. ನೀವು ಸಂಘಟಿತವಾಗಿ ಒಗ್ಗಟ್ಟಾಗಿ ನಿಮ್ಮ ಜಿಲ್ಲೆಗಳನ್ನು ಉಳಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ, ಸಂಘಟಿತ ಪ್ರಯತ್ನವನ್ನ ಸಿದ್ದರಾಮಯ್ಯನವ್ರ ಮುಂದೆ, DK ಶಿವಕುಮಾರ್ ಅವ್ರ ಮುಂದೆ ಮಾಡಿದ್ದಿದ್ರೆ ಖಂಡಿತ ಅವರು ಗಮನ ಕೊಟ್ಟು ಕನಿಷ್ಠ ನಮ್ಮ ಜಿಲ್ಲೆಗಳಿಗೆ ಏನಾದ್ರು ನ್ಯಾಯ ಕೊಡ್ತಾ ಇದ್ರು. ನಿಮಗೆ ಏನು ಬೇಕೋ ಅಷ್ಟು ಮಾಡಿಕೊಳ್ತಾ ಇದ್ದೀರಿ. ಅದರಿಂದಾನೇ ನಮಗೇನು ಜಿಲ್ಲೆಗಳ ಜನರ ಕೂಗು ಏನಿದೆ ಅದಕ್ಕೆ ಬೆಲೆ ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ಜನಸಾಮಾನ್ಯರು ಮಾಡ್ತಾರೆ. ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಮತ್ತು ಇನ್ನೊಂದು, ಈಗಲೂ ಕಾಲ ಮಿಂಚಿಲ್ಲ, ಈಗಲಾದರೂ ಸಪ್ಲಿಮೆಂಟರಿ ಬಜೆಟ್ನ ಕೊನೆ ದಿನದಲ್ಲಿ ಮಂಡಿಸಬಹುದು. ಈಗಲಾದರೂ ಒಗ್ಗಟ್ಟಾಗಿ ಸಿದ್ದರಾಮಯ್ಯನವ್ರ ಮುಂದೆ, DK ಶಿವಕುಮಾರ್ ಅವ್ರ ಮುಂದೆ ನೀವು ಪ್ರಯತ್ನ ಮಾಡಿ. ಈಗಲೂ ಕಾಲ ಮಿಂಚಿಲ್ಲ. 3ನೇ ಟ್ರೀಟ್ಮೆಂಟ್ ಆದರೂ ನೀವು ತಂದು ಈ 3 ಜಿಲ್ಲೆಗಳನ್ನು ಕಾಪಾಡದೇ ಇದ್ರೆ ಖಂಡಿತ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ನೀವು ಯಾವ ದೊಡ್ಡಸ್ತಿಗೆನೂ ಉಳಿಯೋದಿಲ್ಲ. ಜನಸಾಮಾನ್ಯರು ಏನು ತೀರ್ಮಾನ ಮಾಡಬೇಕು, ಅವರಿಗೆ ಅನ್ಯಾಯ ಮಾಡಿದವರಿಗೆ, ಮೋಸ ಮಾಡಿದವರಿಗೆ ಹೆಂಗ್ ಪಾಠ ಕಲಿಸ್ಬೇಕು ಅನ್ನೋದು ಜನರಿಗೆ ಗೊತ್ತಿದೆ. ಇದು ನಿಮ್ಮ ಗಮನದಲ್ಲಿರಲಿ ಅಂತ ಹೇಳ್ತಾ ಇದ್ದೀನಿ.